ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿದ್ದ ಕಟ್ಟಡಗಳ ತೆರವು ಮಾಡಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು. ನೋಟಿಸ್ ಜಾರಿ ಮಾಡಿದ್ರು ತಲೆ ಕೆಡಿಸಿಕೊಳ್ಳದ ಮಾಲೀಕ. ಬೆಳ್ಳಂಬೆಳಗ್ಗೆ ಫೀಲ್ಡ್ಗಿಳಿದ ಅಧಿಕಾರಿಗಳು. ಮತ್ತೆ ಮುನ್ನೆಲೆಗೆ ಬಂದ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅವಾಂತರಗಳು. ಹಕ್ಕುಪತ್ರ ಇದ್ದರೂ ಮನೆ ತೆರವಿಗೆ ನೋಟಿಸ್ ನೀಡಿದ ಆಡಳಿತ. ದಶಕಗಳ ಹಿಂದೆ ಗ್ರಾಮ ಪಂಚಾಯಿತಿ ಮಾಡಿದ ತಪ್ಪಿಗೆ ಬಡವರಿಗೆ ಶಿಕ್ಷೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದ ಬಳಿಯ ಅರೂರು ಗೇಟ್ ಬಳಿ ಸರಣಿ ಅಪಘಾತ. ಲಾರಿ ಬ್ರೇಕ್ ಫೇಲ್ ಆದ ಹಿನ್ನೆಲೆ 4 ವಾಹನಗಳಿಗೆ ಡಿಕ್ಕಿ ಹೊಡೆದ ಲಾರಿ. ಅದೃಷ್ಟವಶಾತ್ ಪ್ರಾಣಾಪಾಯ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಅಂಬೇಡ್ಕರ್ 69ನೇ ಮಹಾಪರಿನಿರ್ವಾಣ ದಿನ. ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಅಂಬೇಡ್ಕರ್ ಅವರ ಆದರ್ಶ ಪಾಲಿಸಲು ಸಲಹೆ. ವಾರ್ತೆಗಳ ವಿವರ. ಅದೊಂದು ರಾಷ್ಟ್ರೀಯ ಹೆದ್ದಾರಿ 69 ನಗರದಲ್ಲಿ ಹಾದು ಹೋಗುವ ರಸ್ತೆಗೆ ಅಡ್ಡಲಾಗಿದ್ದ ಕಟ್ಟಡಗಳು ತೆರವು ಮಾಡುವಂತೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ 1 ವರ್ಷದಿಂದ ನೋಟಿಸ್ ಜಾರಿ ಮಾಡಿದ್ರು. ಬೇಜವಾಬ್ದಾರಿಯಾಗಿದ್ದ ಕಟ್ಟಡ ಮಾಲೀಕರಿಗೆ ಇಂದು ಬೆಳ್ಳಂಬೆಳಿಗ್ಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಿಂದ ತಮಿಳುನಾಡಿನ ಅಣ್ಣಾಮಲೈವರೆಗೂ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 69ರ ರಸ್ತೆ ಕಾಮಗಾರಿ ಕೆಲಸ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆಯುತ್ತಿದ್ದು, ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಚಿಂತಾಮಣಿಯವರೆಗೂ 330 ಕೋಟಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೆಲಸ ಬಿರುಸಿನಿಂದ ನಡೆಯುತ್ತಿದೆ. ಆದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಯಿಂದ ಆಮೆಗತಿಯಲ್ಲಿ ಕಾಮಗಾರಿ ಸಾಗ್ತಿದ್ದು, 1 ವರ್ಷದಿಂದ ನಗರದಲ್ಲಿ ಬೀಡುಬಿಟ್ಟಿರುವ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಅಲ್ಲಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ ಕಟ್ಟಡಗಳನ್ನು ಈಗಾಗಲೇ ತೆರವು ಮಾಡಿಸಿದ್ದು, ಬೆರಳೆಣಿಕೆಯಷ್ಟು ಕಟ್ಟಡ ಮಾಲೀಕರು ಮಾತ್ರ ಕಟ್ಟಡಗಳು ತೆರವು ಮಾಡದಿದ್ದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು. ಆದರೆ ಕಟ್ಟಡ ಮಾಲೀಕರು ಮಾತ್ರ ಕಟ್ಟಡಗಳನ್ನು ತೆರವು ಮಾಡದೆ ಕೋರ್ಟ್ ಕಚೇರಿ ಅಂತ ಓಡಾಡಿಕೊಂಡಿದ್ರು. ಕಾದು ಸುಸ್ತಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಕಟ್ಟಡ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದು, ಪೊಲೀಸರ ಜೊತೆ ಬಂದು ಕಟ್ಟಡವನ್ನು ತೆರವು ಮಾಡಿಸಿದ್ದಾರೆ. ನಾವು ಹೆಲ್ಪ್ ಮಾಡ್ತಿದ್ವಿ, ನಾವು ಇದು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಸರ್. ಒಂದು ನಿಮಿಷ ಇರಿ ಸರ್, ಒಂದು ನಿಮಿಷ ಬರ್ತೀವಿ ಸರ್. ಏನು ಸರ್ ನೀವು ಇಷ್ಟು ಇದಾಗಿ ಮಾಡ್ತಾ ಇದ್ದೀರಾ ನಮ್ಮ ಮೇಲೆ? ಪ್ರಾಪರ್ಟಿ ಇದು ನಾವು 1 ವರ್ಷದಿಂದ ಅದಕ್ಕೆ ಕೋರ್ಟಿಗೆ ಸ್ಟೇ ತಂದಿದ್ವಿ. ಯಾಕೆಂದರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. ಹಾಗಾಗಿ ನಾವು ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗಲೂ ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇರೋದು. ನಾವು ಮಾಡಿಕೊಡ್ತೀವಿ, ಯಾಕೆಂದರೆ ಅದು ಕೇಸ್ ಇತ್ತು. ಇವಾಗ ನಾವು ಆ ಕೇಸ್ನ ವಾಪಸ್ ತೊಗೊಳ್ಳೋ ಥರ ಮಾಡಿಬಿಟ್ಟು ಅದಕ್ಕೆ ನಾವು 1 ವಾರದಲ್ಲಿ ವೆಕೆಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆ ರಿಕ್ವೆಸ್ಟ್ಗೆ ಅವರು ಒಬ್ಲೈಸ್ ಮಾಡ್ತಾ ಇಲ್ಲ. 1 ವರ್ಷ ಆಯ್ತಂತಲ್ವಾ ನೋಟಿಸ್ ಸರ್ವ್ ಮಾಡಿ? ಸರ್ ನೋಟಿಸ್ ಸರ್ವ್ ಅಲ್ಲ, ನಮ್ಮ ಹತ್ರ ಕೇಸ್ ಇತ್ತು. ನನಗೂ ಅದು ಲೀಗಲಾಗಿ ನಾನು ಹೈಕೋರ್ಟಲ್ಲಿ ಇದು ಮಾಡೋಕ್ಕಾಗಿರಲಿಲ್ಲ, ಅದು ಲಿಮಿಟೇಷನ್ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ. 1 ವರ್ಷದಿಂದ ನಂಗೆ ನೋಟಿಸ್ ಸರ್ವ್ ಮಾಡಿದ್ರು ಅಂತ ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಸರ್ ನಾವು ಮಾಡ್ತಾ ಇದ್ದೀವಿ, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದೀವಿ. ಇವಾಗ 1 ವಾರ ಟೈಮ್ ಕೊಡಿ ಅಂದರೆ ಅಲ್ಲಿ ಟೈಮ್ ಆಗ್ತಾ ಇಲ್ಲ. ಅದೇ 1 ವಾರ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಸರ್ ನೋಟಿಸ್ ಬಂದಿಲ್ಲ, ಆ ಥರದ್ದು ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ನೋಟಿಸ್ ಬಂದಿಲ್ಲ. ಇಲ್ಲ ಸರ್, ನಾನು ಒಬ್ಬ ಎಂಪ್ಲಾಯಿ ಅಲ್ವಾ, ನಾನು ಬೇರೆ ಕಡೆ ಕೆಲಸ ಮಾಡೋರು. ನಮಗೂ ಕೆಲಸದ ಒತ್ತಡದಲ್ಲಿ ನಾವು ಎಲ್ಲೆಲ್ಲೋ ಹೋಗಿದ್ವಿ. ಬಟ್ ಅವ್ರಿಗೆ ಏನು ಬೇಕೋ ಅದನ್ನು ಕೋಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಆದರೆ ಅದು ಇವಾಗ ನಾವು ಇವಾಗಲೂ ಅದನ್ನೇ ಹೇಳ್ತಿದ್ವಿ, ಕೋಆಪ್ರೇಟ್ ಮಾಡ್ತೀವಿ, ನಮ್ಗೆ 1 ವಾರ ಟೈಮ್ ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಏನಾಯ್ತು ಇವತ್ತು ಅವರ ಏಕಾಏಕಿ ಬಂದು ನಮ್ಗೆ ಯಾವುದೂ ಟೈಮು ಇಂಟಿಮೇಷನ್ ಏನೂ ಸಿಕ್ಕಿರಲಿಲ್ಲ. ಆದರೆ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ನಾವು ಪಬ್ಲಿಕ್ಗೆ ಅನುಕೂಲ ಆಗಬೇಕು ಅಂತಲೇ ನಾವು 1 ವಾರ ಟೈಮ್ ಕೊಡಿ, ನಾವು ಅಷ್ಟರೊಳಗೆ ನಾವು ಮಾಡ್ತೀವಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಷ್ಟೇ. ಅದು
ಇನ್ನು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಸಮೀಪ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ 2 ಅಂತಸ್ತಿನ ಕಟ್ಟಡವಿದ್ದು, ಅಧಿಕಾರಿಗಳು 1 ವರ್ಷದಿಂದ ಕಟ್ಟಡ ಮಾಲೀಕ ವಿಕ್ರಮ್ ಎಂಬುವರಿಗೆ ನೋಟಿಸ್ ಜಾರಿ ಮಾಡಿದ್ರಂತೆ. ಆದರೆ ಮಾಲೀಕ ಮಾತ್ರ ಹೊರ ರಾಜ್ಯದಲ್ಲಿ ಇದ್ದೇನೆಂದು ಸಬೂಬು ಹೇಳಿಕೊಂಡು ಬಂದಿದ್ರಂತೆ. ಕಟ್ಟಡ ಮಾಲೀಕನ ಬೇಜವಾಬ್ದಾರಿಯಿಂದ ಬೇಸತ್ತ ಅಧಿಕಾರಿಗಳು ಮಾತ್ರ ಬೆಳಗಾಗುವಷ್ಟರಲ್ಲಿ ಕಟ್ಟಡ ತೆರವು ಕಾರ್ಯಕ್ಕೆ ಮುಂದಾಗಿದ್ದೇ ತಡ ಕಟ್ಟಡ ಮಾಲೀಕ ಸ್ಥಳಕ್ಕೆ ಬಂದು ತೆರವು ಮಾಡದಂತೆ ಅಡ್ಡಿಪಡಿಸಿದ್ದಾರೆ. ಅಧಿಕಾರಿಗಳ ಬಳಿ 1 ವಾರ ಕಾಲಾವಕಾಶ ಕೇಳಿದ್ದಾರೆ. ಆದರೆ ಅಧಿಕಾರಿಗಳು ಮಾಲೀಕನ ಮಾತಿಗೆ ಕ್ಯಾರೆ ಎನ್ನದೆ ಕಟ್ಟಡವನ್ನ ತೆರವು ಮಾಡಿದ್ದಾರೆ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನ್ಯಾಷನಲ್ ಹೈವೇ ಸಬ್ ಡಿವಿಷನ್ ಚಿಕ್ಕಬಳ್ಳಾಪುರ. ಸದರಿ ಕಟ್ಟಡ ಏನು ತೆರವುಗೊಳಿಸ್ತಾ ಇದ್ದೀವಿ. ಈ ಸದರಿ ಕಟ್ಟಡದ ಮಾಲೀಕರಿಗೆ 1 ವರ್ಷದ ಹಿಂದೆಯೇ ನೋಟಿಸ್ ತಿಳುವಳಿಕೆ ಪತ್ರ ಕಳಿಸಿದ್ದೀವಿ. ಈ ಥರ ನಿಮ್ಮದು ಕಟ್ಟಡ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಏನು ಎನ್ಕ್ರೋಚ್ ಆಗಿದೆ, ಅದನ್ನು ನೀವು ಸ್ವ ಇಚ್ಛೆಯಿಂದ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ತೆಕ್ಕೊಳ್ಳಿ, ನಿಮ್ಮ ಕಟ್ಟಡಕ್ಕೆ ಯಾವುದೇ ಥರ ಹಾನಿ ಆಗಲ್ಲ ಅಂತ ಹೇಳಿದ್ದೀವಿ. ಮತ್ತು ಮೊನ್ನೆ ಒಂದು ನೋಟಿಸನ್ನು ಅವರಿಗೆ ಜಾರಿ ಮಾಡಿದ್ವಿ, ತುರ್ತು ನೋಟಿಸ್. ಇದು ಪಬ್ಲಿಕ್ ವರ್ಕ್ ಇದೆ, ನಾವು ಟೈಮ್ ಬೌಂಡ್ ವರ್ಕು ಮುಗಿಸ್ಬೇಕು, ಟೈಮ್ ಒಳಗಡೆ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಅಲ್ಲಿ ಪತ್ರನೂ ಕೊಟ್ಟಿದ್ದೀವಿ. ಸುಮಾರು ಸಲ ಫೋನಲ್ಲಿ ವಾಟ್ಸಪ್ಪಲ್ಲಿ ಅವ್ರಿಗೆ ಜೊತೆ ಕಮ್ಯುನಿಕೇಷನ್ ಮಾಡಿದ್ದೀವಿ. ಅವರು ಹೈದರಾಬಾದ್ ಇದ್ದೀನಿ, ಪೂನಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೋಆಪ್ರೇಟ್ ಮಾಡ್ತಿರಲಿಲ್ಲ, ಕಟ್ಟಡನೂ ತೆರವುಗೊಳಿಸ್ಕೊಂಡಿದ್ದೀವಿ. ಹಾಗಾಗಿ ನಾವು ಈಗ ಒಂಥರ ಎಲ್ಲರನ್ನ ತಿಳಿಸಿ, ಜಿಲ್ಲಾ ಆಡಳಿತಕ್ಕೆ ತಿಳಿಸಿ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಇವತ್ತು ಮುಂಜಾನೆ 7 ಗಂಟೆಯಿಂದ ತೆಗೆದುಕೊಂಡಿದ್ದೀವಿ. ಅದರಂತೆ ಇವತ್ತು ಸಾಯಂಕಾಲವರೆಗೆ ಎಲ್ಲವೂ ತೆರವುಗೊಳಿಸ್ಬಿಡ್ತೀವಿ. ಅದೇ ನಾನಾಗಿ ಸ್ವಂತಾಗಿ ತೆಕ್ಕೋತೀನಿ, ನನಗೆ ರಿಕ್ವೆಸ್ಟು ದೌರ್ಜನ್ಯ ಅದು ಇದು ಅಂತಾರೆ. ಈಗ ನಾವು ಇವತ್ತು ಪರ್ಮಿಷನ್ ತೊಗೊಂಡಿದ್ದೀವಿ. ದೇರ್ ಈಸ್ ಎ ಪರ್ಮಿಷನ್ ಟು ಎವ್ಯಾಕ್ಯುವೇಟ್ ದ ಥಿಂಗ್ಸ್. ಪೊಲೀಸ್ ನಮಗೆ ಪುನಃ ಫೈರ್ ಸ್ಟೇಷನ್ದವರು ಸರ್ವಿಸ್ ಕೊಡಲ್ಲ. ಬೆಸ್ಕಾಮ್ದವ್ರು ಬಂದು ನಿಂತ ಆಗಲಿ, ಪೊಲೀಸ್ 50 ಜನ ಪೊಲೀಸ್ ಇದೆಲ್ಲ ಸರ್ವಿಸಲ್ಲಿ ಇದ್ದಾರೆ, ಟ್ರಾಫಿಕ್ ಪೊಲೀಸು ಎಲ್ಲ ಪುನಃ ತಗೊಳಕ್ಕಾಗಲ್ಲ. ಇವತ್ತು ಮುಂಜಾನೆ ಏನು ಮಾಡ್ತಿದ್ರು ನೋಟಿಸ್ ಮಾಡಿದ್ರು ಕೇರ್ಲೆಸ್. ನಮ್ಮನ್ನು ATM ಇದೆ, ನಾನು ಕೋರ್ಟಿಗೆ ಹೋಗಿದ್ದೀನಿ, ನಮ್ಗೆ ಹೈಕೋರ್ಟಲ್ಲಿ ಸ್ಟೇ ಇದೆ, ಈ ಥರ ಬರೋದೇ ಇಲ್ಲ. ಫಿಸಿಕಲಿಗೆ ಇವತ್ತೇ ಬಂದಿದ್ದಾರೆ. ಫೋನಲ್ಲೇ ನಾನು ಪೂನಾದಲ್ಲಿದ್ದೀನಿ, ಹೈದರಾಬಾದ್ ಇದ್ದೀನಿ ಅಂತ ಹೇಳ್ಬಿಟ್ಟು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಕಿಲೋಮೀಟ್ರಲ್ಲಿ ಎಲ್ಲರಿಗೂ ಇರಲಾರ್ದಂಥ ಇವರಿಗೇನು ಕಾನೂನು, ಇವರಿಗೇನು ನಿಯಮ ಇರುತ್ತೆ ಹೇಳಿ. ಹಂಗಾಗಿ ಇದು ಲಾಸ್ಟ್ ಆಪರೇಷನ್, ಎನ್ಕ್ರೋಚ್ಮೆಂಟ್ ರಿಮೂವಲ್ ಈಸ್ ದ ಆಪ್ಷನ್. ಅದನ್ನು ನಾವು ಇವತ್ತು ಜಾರಿಗೊಳಿಸಿದ್ದೀವಿ. ಎಲ್ಲಿನವ್ರು ಬಿಲ್ಡಿಂಗ್ ಅವರು? ಇಲ್ಲ, ಚಿಕ್ಕಬಳ್ಳಾಪುರ. ನನಗೆ ಗೊತ್ತಿದ್ದಂಗೆ ವಿಕ್ರಮ್ ಅಂತ ಏನೋ ಹೆಸರು ಅವ್ರದ್ದು. ಪ್ರಾಪರ್ಟಿ ಪ್ರಕಾರ ಅವರು ಚಿಕ್ಕಬಳ್ಳಾಪುರದ, ಅವರು ಬೆಂಗಳೂರಲ್ಲಿ ಇರ್ತಾರೋ ಎಲ್ಲೋ ಗೊತ್ತಿಲ್ಲ. ನಾವು ಫೋನಲ್ಲೆಲ್ಲ ಮಾತಾಡಿದಾಗ ಪೂನಾ ಇದ್ದೀನಿ, ಹೈದರಾಬಾದ್ ಇದ್ದೀನಿ ನಾನು ಅಂತ. ಅವರು ಇದೆ. ಈಗ ನಿಮ್ಗೆ ಯಾವ ಥರ ಅಡ್ಡ ಮಾಡಿದ್ರು? ಅಡ್ಡ ಏನಿಲ್ಲ, ತೆಗೆಯೋಕ್ಕೆ ನಾನೇ ತೆಕ್ಕೋತೀನಿ, ಇನ್ನೊಂದು 4 ದಿವಸ ಸಮಯಾವಕಾಶ ಕೊಡಿ ಅಂತ. ಅದನ್ನೇ ಇಲ್ಲಪ್ಪ. ಈಗ ಇಟ್ ಈಸ್ ಎನ್ ಆಪರೇಷನ್. ಇನ್ ದಟ್ ಡೇ ಐ ಹ್ಯಾವ್ ಟು ಆಪರೇಟ್. ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಪರ್ಮಿಷನ್ಸು, ಪೊಲೀಸ್ ಆಗಲೆಲ್ಲ ಪೊಲೀಸ್ ಬರಲ್ಲ, ಕರೆದಂಗೆಲ್ಲ ಅದೇ ಕೆಲಸ ಇರಲ್ಲ ಆ ಥರ. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯು 1 ವರ್ಷದಿಂದ ಆಮೆಗತಿಯಲ್ಲಿ ನಡೆಯುತ್ತಿದ್ದು, ಅಲ್ಲಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿ ನಗರವು ಧೂಳು ಧೂಮಿನಿಂದ ಮುಚ್ಚಿಕೊಂಡಿದೆ. ಇದರಿಂದ ಪ್ರತಿನಿತ್ಯ ವಾಹನ ಸವಾರರು, ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದ್ದು, ಬೇಗ ಕೆಲಸ ಮುಗಿಸಿ ಸಾರ್ವಜನಿಕ ಓಡಾಟಕ್ಕೆ ಸುಗಮ ಮಾಡಿಕೊಟ್ರೆ ಒಳ್ಳೆಯದು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಆದಿಯೋಗಿ ಶಿವನ ಮೂರ್ತಿ ಈಶಾ ದೇವಾಲಯ ಆಯ್ತಲ್ಲ, ಅಂದಿನಿಂದಲೇ ಇಲ್ಲಿ ಸಮಸ್ಯೆಗಳು ಶುರುವಾಗಿವೆ. ಬಲಾಢ್ಯರಾದವರು ಸರ್ಕಾರಿ ಜಮೀನು ಕಬಳಿಸುತ್ತಿದ್ದರೆ ಬಡವರಿಗೆ ಮಾತ್ರ ಸರ್ಕಾರ ನೋಟಿಸ್ ನೀಡಿ ಕಿರುಕುಳ ನೀಡುತ್ತಿದೆ ಎಂದು ಸ್ಥಳೀಯ ಬಡವರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಆದೇಶ ಇದೀಗ ಬಡವರ ಪಾಲಿಗೆ ಬರೆ ಎಳೆದಿದೆ. ಹಾಗಾದರೆ ಆಗಿರುವುದೇನು? ಈ ಸ್ಟೋರಿ ನೋಡಿ. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಕಳೆದ ಕೆಲ ದಿನಗಳ ಹಿಂದೆ ಆಗಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡಿದ ಎಡವಟ್ಟಿಗೆ ಅನೇಕ ಮಂದಿ ತೊಂದರೆಗೊಳಗಾಗಿದ್ದರು. ಈಗ ಅದೇ ರೀತಿಯ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಅದು ಬಲಾಢ್ಯರಿಗಲ್ಲ, ಬದಲಿಗೆ ಬಡವರಿಗೆ. 2-3 ದಶಕಗಳ ಹಿಂದೆ ಗ್ರಾಮ ಪಂಚಾಯಿತಿಯಿಂದ ಹಕ್ಕುಪತ್ರ ಪಡೆದು ಹೌಸ್ ಲೀಸ್ ನಂಬರ್ ಪಡೆದು ಮನೆಗಳನ್ನು ನಿರ್ಮಿಸಿಕೊಂಡಿರುವ ಬಡವರ ಪಾಲಿಗೆ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಇಒ ಇದೀಗ ಶಾಕ್ ನೀಡಿದ್ದಾರೆ. ಅಕ್ರಮ ಹೌಸ್ ಲೀಸ್ ಪಡೆದಿರುವುದಾಗಿ ಕೂಡಲೇ ಮೂಲ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಬಡವರಿಗೆ ನೋಟಿಸ್ ನೀಡಲಾಗಿದೆ. ಅಂತ ನಮ್ಮದು ವಡ್ರೆಪಳ್ಳಿಯ ಗ್ರಾಮ.
ನಾವು ಸುಮಾರು 30 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು, ಮದುವೆ ಆಗಿರೋದು ಕೂಡ ಇದೇ ಊರೇ. ನಾವು ಮನೆಗಳು ಕಟ್ಕೊಂಡು 30 ವರ್ಷದಿಂದ ಇಲ್ಲೇ ಇದ್ದೀವಿ. ಆದರೆ ಇತ್ತೀಚೆಗೆ 2 ವರ್ಷದಿಂದ ಈಚೆ ನಮ್ಗೆ ತುಂಬ ಸಮಸ್ಯೆ ಆಗ್ತಿದೆ ಸರ್. ಮನೆ ಕಟ್ಟೋದಕ್ಕೆ ಪಂಚಾಯತಿ ಕಡೆಯಿಂದ ಬಂದು ಪರ್ಮಿಷನ್ ಕೊಟ್ಟಿದ್ದಾರೆ, ಹೌಸ್ ಲಿಸ್ಟ್ ಮಾಡಿಕೊಟ್ಟಿದ್ದಾರೆ, ಅವರೇ ಎಲ್ಲ ಅಳತೆ ಮಾಡಿಕೊಟ್ಟು ಎಲ್ಲ ಅನುಮತಿ ಪತ್ರ ಎಲ್ಲ ಕೊಟ್ಟಿದ್ದಾರೆ. 2 ವರ್ಷದಿಂದ ಈಚೆ ತುಂಬ ಈಶಾ ಫೌಂಡೇಶನ್ ಆದ್ರಾಗಿಂದ ತುಂಬ ತೊಂದರೆ ಕೊಡ್ತಿದ್ದಾರೆ ನಮಗೆ. ಈಗ ನೋಟಿಸ್ಗಳು ಬೇರೆ ಕಳಿಸಿದ್ದಾರೆ. ನಾವು ಮಕ್ಕಳು ಮರಿಗಳನ್ನ ಇಟ್ಕೊಂಡು ದುಡಿಯೋದನ್ನೆಲ್ಲ ಲಾಯರ್ಗಳು, ಕೋರ್ಟುಗಳು ಅದು ಅಂತ ತಿಳ್ಕೊಂಡಿದ್ರೆ ನಮ್ಗೆ ಹೆಂಗೆ ಸರ್ ಜೀವನ ನಡೆಸೋದು? ನಮ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ನಮಗೆ ಎಲ್ಲರೂ ಸಹಕರಿಸಬೇಕು. ಈ ನಮ್ಮ ಮನೆ ನಮ್ಗೆ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ನಾವು ಮನೆ ಕಟ್ಕೊಂಡಿದ್ದೀವಿ ಸರ್, ಆದರೆ ದೊಡ್ಡ ಬಿಲ್ಡಿಂಗುಗಳು, ಅಪಾರ್ಟ್ಮೆಂಟ್ಗಳು ಆ ಥರ ಕಟ್ಟಿಲ್ಲ ಸರ್. ನಾವು ಇರೋದಕ್ಕೆ, ನಮ್ಗೆ ವಾಸ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಕಟ್ಕೊಂಡಿದ್ದೀವಿ. ಅದಕ್ಕೂ ಈ ಥರ ಮನೆಗಳಲ್ಲಿ ಇರ್ತೀರ ಈ ಥರ ತೊಂದರೆ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಾವು ಸಾಯೋದಕ್ಕೂ ರೆಡಿ, ನಮ್ಮ ಮಕ್ಕಳು ಸಮೇತ ಕೂಡ ನಾವು ಯಾವುದೇ ಕಾರಣಕ್ಕೂ ಜಾಗ ಮಾತ್ರ ಬಿಡೋದಿಲ್ಲ ಸರ್. ಸಾಲ ಮಾಡಿ ಮನೆ ಕಟ್ಕೊಂಡಿದ್ದೀವಿ. ಇವಾಗ ಅದನ್ನ ಬಿಟ್ಟರೆ ನಮ್ಗೆ ಆಧಾರ ಇಲ್ಲ ಸರ್. ನಮ್ಗೆ ಅದು ಬೇಕೇ ಬೇಕು. ನಾವು ಬದುಕಬೇಕು ಅಂದರೆ ನಮ್ಗೆ ಮನೆ ಬಿಡಬೇಕು ಸರ್. ಇದು ಮನೆಗಳನ್ನು ನಿರ್ಮಿಸಿಕೊಂಡಿದ್ದ ಬಡವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು, ತಾವು ಜೀವ ಬಿಡುತ್ತೇವೆ, ಮನೆ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಇಷ್ಟಕ್ಕೂ ಆಗಿರುವುದೇನೆಂದರೆ, ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ರಪಾಳ್ಯ ಗ್ರಾಮದಲ್ಲಿ 2-3 ದಶಕಗಳ ಹಿಂದೆಯೇ ಗ್ರಾಮ ಪಂಚಾಯಿತಿಯಿಂದ ನಿವೇಶನಗಳಿಗೆ ಹಕ್ಕುಪತ್ರ ಮತ್ತು ಹೌಸ್ ಲೀಸ್ ನಂಬರ್ ಪಡೆದಿದ್ದಾರೆ. ಸರ್ಕಾರದಿಂದಲೇ ನಿವೇಶನ ನೀಡಿ ಸರ್ಕಾರದಿಂದಲೇ ದಾಖಲೆಗಳನ್ನು ನೀಡಿದ್ದಾರೆ ಎಂಬ ಕಾರಣಕ್ಕೆ ಅವರು ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಇದೀಗ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಅವರು ನೋಟಿಸ್ ನೀಡಿದ್ದಾರೆ. ಈ ನೋಟಿಸ್ನಲ್ಲಿ ಹಕ್ಕುಪತ್ರ ಇಲ್ಲದೆ ಮನೆ ನಿರ್ಮಿಸಿಕೊಂಡಿರುವುದಾಗಿ ಹೇಳಿದ್ದು, ಇದು ಸ್ಥಳೀಯ ನಿವಾಸಿಗಳಿಗೆ ಆತಂಕ ಉಂಟು ಮಾಡಿದೆ. ಸುಮಾರು 20ಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ನೀಡಲಾಗಿದ್ದು, ನೋಟಿಸ್ ನೀಡಿದ ಎಲ್ಲರೂ ಹಲವು ವರ್ಷಗಳ ಹಿಂದೆಯೇ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ಫಲಾನುಭವಿಗಳು ಮತ್ತು ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒ ಅಧಿಕಾರಿಗೆ ತಾಲೂಕು ಪಂಚಾಯಿತಿ ಇಒ ನೋಟಿಸ್ ನೀಡಿದ್ದು, ಶತಾಯ ಗತಾಯ ನಾವು ಮನೆ ಬಿಡಲ್ಲ ಅಂತ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. 25 మేము పాయాలేసి ఇండ్లు కట్టుకొని గవర్నమెంట్ వాళ్ళే వచ్చి కలిసి అంత హక్కుపత్ర ఇది హౌస్ రేట్లు ఇచ్చి ఒక్కొక్క హౌస్ రేట్కి 20,000 30,000 తీసుకున్నారు. ఎవరు? పంచాయతీ వాళ్ళే పంచాయతీ వాళ్ళే తీసుకొని ఇప్పుడు ఈ ఊర్లో ఉండేవాళ్ళు ఏమో పేద సాదాలు అప్పులో సొప్పులో చేసి ఇల్లు కట్టుకుంటే 10-15 ఏళ్ళు 20 ఏళ్ళుగా ఏం చేస్తూ ఉంటారు వాళ్ళు. ఇప్పుడు ఇల్లు బిల్డింగ్లు అంతా ఇండ్లు కట్టినాక ఇప్పుడు దీడంటే మేము ఇడిసాకైతున్నాం సార్. ఎక్కడ పోవాలి? మేము ఇడిచి బిడ్డలు పాపలు ఇడిచి ఎక్కడ పోవాలి? మేము అప్పులు సొప్పులు చేసి కూలీనాలు చేసి అంత ఇంత ఇండ్లు కట్టుకున్నాము. ఇప్పుడు పత్రాలు ఇచ్చి నోటీసులు ఇస్తే మేము ఎవరికి పోదాము? మేము ఏమే కానీ ఇడిచేలే అదేమైతే అది కానీ మాకు ఇచ్చినది గవర్నమెంట్ వాళ్ళు. మేమేం అనుమతిగా ఏం చేసుకోవట్లేదు. వాళ్ళే పాయాలు వేపించి కొలిసి హౌస్ రేట్లు ఇచ్చి ఒక్కొక్క హౌస్ రేట్కి 20,000 30,000 ఇచ్చినాం మేము అప్పులు సొప్పులు చేసి. ఇప్పుడు దిడి అంటే ఎక్కడ ఇడిచిపోదాము? అదేమే కానీ అది యాట్లంకా కానీ మేము ఇడిచేలే. ಈ ಹಿಂದೆ ಈ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗವಾಗಲಿ ಖಾಸಗಿ ಜಾಗವಾಗಲಿ ಹೆಚ್ಚು ಮೌಲ್ಯ ಇಲ್ಲದ ಕಾರಣ ಯಾರೂ ಗಮನ ಹರಿಸುತ್ತಿರಲಿಲ್ಲ. ಆದರೆ ಯಾವಾಗ ಅದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಶಾ ನಿರ್ಮಾಣವಾಯಿತೋ ಆಗ ಈ ವ್ಯಾಪ್ತಿಯ ಭೂಮಿಗೆ ಬಂಗಾರದ ಬೆಲೆ ಬಂತು. ಇದರಿಂದ ಕೆಲ ಬಲಾಢ್ಯರು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡರೆ, ಇನ್ನು ಕೆಲವರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಭೂಮಿ ಕಬಳಿಸುವ ಯತ್ನ ಮಾಡಿದ ಆರೋಪಗಳು ತೀವ್ರವಾಗಿವೆ. ಈ ನಡುವೆ ಬಲಾಢ್ಯರನ್ನು ಎದುರು ಹಾಕಿಕೊಳ್ಳದ ಆಡಳಿತ ಬಡವರ ಮನೆಗಳಿಗೆ ನೋಟಿಸ್ ನೀಡಿರುವುದು ವಿವಾದಕ್ಕೆ ಕಾರಣವಾಗಿದೆ. ಆವಲಗುರ್ಕಿ ಗ್ರಾಮ ಪಂಚಾಯಿತಿಯ ವಡ್ರೇಪಾಳ್ಯ ಸರ್ವೆ ನಂಬರು 137ರಲ್ಲಿ 2003-4ರಲ್ಲಿ 41 ಜನಕ್ಕೆ ಹಕ್ಕುಪತ್ರಗಳು ಕೊಟ್ಟಿದ್ದರು. 41 ಜನಕ್ಕೆ ಹಕ್ಕುಪತ್ರದಲ್ಲಿ 2 ಹಂತದಲ್ಲಿ ಕೊಟ್ಟಿದ್ದಾರೆ. 21 ಒಂದು ಬಾರಿ, 20 ನವಗ್ರಾಮ ಅಂತ ಒಂದು ಬಾರಿ ಕೊಟ್ಟಿದ್ದಾರೆ. ಅವುಗಳಲ್ಲಿ ಸಾಕಷ್ಟು ಮಂದಿ ಕೊಟ್ಟಿರುವಂಥ ಹಕ್ಕುಪತ್ರದ ಜಾಗಗಳಲ್ಲಿ ಸರ್ಕಾರದಿಂದನೂ ಮನೆಗಳು ಕಟ್ಸ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಸ್ವಂತನೂ ಕಟ್ಕೊಂಡಿದ್ದಾರೆ. ಇದು ಆದ ನಂತರ ಇತ್ತೀಚೆಗೆ ಒಂದು 8-10 ತಿಂಗಳ ಹಿಂದೆ ಇದೇ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಜನತಾ ದರ್ಶನ ಕಾರ್ಯಕ್ರಮ ಆದಾಗ ಒಂದು ಸಾರ್ವಜನಿಕ ಅರ್ಜಿ ಕೊಟ್ಟಿದ್ದರು. ಆ ಅರ್ಜಿಯಲ್ಲಿ ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದರೆ ನಮಗೆ ಆ ಜಾಗಕ್ಕೆ ಹೋಗ್ಲಿಕ್ಕಾಗಲ್ಲ, ನಮ್ಮಲ್ಲಿ ಬೇರೆ
ಒಂದಷ್ಟು ಜನ ಕಟ್ಕೊಳ್ಬಿಟ್ಟಿದ್ದಾರೆ ಅಂತೇಳಿ ಗ್ರಾಮ ಪಂಚಾಯತಿಯಿಂದ ಮನೆಗಳನ್ನು ಹಾಕಿ ಹಕ್ಕುಪತ್ರ ಹೌಸ್ ಲಿಸ್ಟ್ ಕೊಟ್ಟು ಮನೆ ಕಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿ ಅರ್ಜಿ ಕೊಟ್ಟಿದ್ರು. ಇದ್ರ ಸಂಬಂಧಪಟ್ಟಂತೆ ನಾವು ಒಂದು ತನಿಖಾ ತಂಡ ರಚನೆ ಮಾಡಿದ್ವಿ. ತನಿಖಾ ತಂಡ ರಚನೆ ಮಾಡಿದಾಗ ಅಲ್ಲಿ ಕಂಡು ಬಂದಿದ್ದು 41ರಲ್ಲಿ 13 ಜನ ಹೊರತುಪಡಿಸಿ ಉಳಿದಂಥ ಎಲ್ಲರೂ ಹಕ್ಕುಪತ್ರ ಪಡೆದವರು ಎಲ್ಲರಿಗೂ ಇದೆ. 13 ಜನದಲ್ಲಿ ಮಾತ್ರ ಅವಕಾಶ ಅವ್ರು ಅಲ್ಲೋಗಿ ಕೇಳಿರಲಿಲ್ಲ ಅಥವಾ ಕೊಟ್ಟಿರಲಿಲ್ಲ ಅಂತ ಇವರು ಗ್ರಾಮ ಪಂಚಾಯತಿಯವರು ಹೇಳ್ತಾರೆ. ಆ ಜಾಗದಲ್ಲಿ ಮೀನ್ವೈಲು ಸುಮಾರು 15-20 ವರ್ಷದಿಂದ ಬೇರೆ ಹೌಸ್ ಲಿಸ್ಟ್ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ ಅನ್ನೋದು ಕಂಡು ಬಂದಿದೆ. ವಾಸ್ತವಾಂಶ ಏನೇ ಇದ್ದರೂ ಬಡವರು ನಿರ್ಮಿಸಿಕೊಂಡಿರುವ ಮನೆಗಳನ್ನು ಖಾಲಿ ಮಾಡಲು ಅವರು ನಿರಾಕರಿಸಿದ್ದು ಇದು ಜಿಲ್ಲಾಡಳಿತ ಮತ್ತು ಸ್ಥಳೀಯ ನಿವಾಸಿಗಳ ನಡುವಿನ ಕಿತ್ತಾಟಕ್ಕೆ ಕಾರಣವಾಗುವ ಎಲ್ಲ ಸೂಚನೆಗಳು ಗೋಚರಿಸುತ್ತಿವೆ. ಇದಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದ್ದ ಆಡಳಿತ ಬಡವರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರುವುದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂದು ಖುದ್ದಾಗಿ ಹಾಜರಾಗುವಂತೆ ನೋಟಿಸ್ನಲ್ಲಿ ಹೇಳಿದ್ದು ಮುಂದೆ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಲಾರಿ ಬ್ರೇಕ್ ಫೇಲ್ ಆದ ಹಿನ್ನೆಲೆ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಸರಣಿ ಅಪಘಾತವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಮಿಳುನಾಡಿನಿಂದ ಬೂಸಾ ತುಂಬಿಕೊಂಡು ಬರ್ತಿದ್ದ ಲಾರಿಯೊಂದಕ್ಕೆ ಬ್ರೇಕ್ ಫೇಲ್ ಆದ ಹಿನ್ನೆಲೆ ಲಾರಿಯು ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಮುಂಬದಿಯಲ್ಲಿ ಸಂಚರಿಸುತ್ತಿದ್ದ 2 ಕಾರು ಹಾಗೂ 1 ಟಿಪ್ಪರ್ ಹಾಗೂ ಟಾಟಾ ಏಸ್ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. 1 ಕಾರು, ಟಿಪ್ಪರ್, ಟಾಟಾ ಏಸ್ ಗೂಡ್ಸ್ ವಾಹನಗಳ ಮುಂಬದಿಯಲ್ಲಿ ಜಖಂ ಆಗಿದ್ದು ಅಪಘಾತದಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಈ ಘಟನೆಯು ಪೆರೆಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಂಬೇಡ್ಕರ್ ಅವರ ರೀತಿಯಲ್ಲಿ ನಿರಂತರ ಅಧ್ಯಯನಶೀಲರಾಗುವ ಮೂಲಕ ವಿದ್ಯಾವಂತರಾಗುವ ಜೊತೆಗೆ ಉನ್ನತ ಸಾಧನೆ ಮಾಡಿ ದೇಶದ ಆಸ್ತಿಯಾಗಿ ತಾವೆಲ್ಲರೂ ಹೊರಹೊಮ್ಮಬೇಕೆಂದು ಜಿಲ್ಲಾಧಿಕಾರಿ PN ರವೀಂದ್ರ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಜೈಭೀಮ್ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಆಯೋಜಿಸಿದ್ದ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನಾಚರಣೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ PN ರವೀಂದ್ರ, ಯಾವುದೇ ವ್ಯಕ್ತಿ ಶಿಕ್ಷಣ ಪಡೆದು ಬುದ್ಧಿವಂತನಾದರೆ ಆತನಿಗೆ ಮೋಸ ಮಾಡುವ ಪ್ರಯತ್ನ ಇತರರು ಮಾಡಲಾರರು. ಕೇವಲ ವಿದ್ಯಾವಂತರಾಗುವುದರಿಂದ ಜೀವನದ ಅರ್ಧ ಸಮಸ್ಯೆ ಪರಿಹಾರವಾಗುತ್ತವೆ. ಶಿಕ್ಷಣ ಪಡೆದವರು ಹುಲಿ ಹಾಲನ್ನ ಕುಡಿದವರಂತೆ ಶಕ್ತಿವಂತರು ಹಾಗೂ ಯುಕ್ತಿವಂತರಾಗ್ತಾರೆ ಎಂಬ ಮಾತಿದೆ. ಹಾಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ಸಮಯ ವ್ಯರ್ಥ ಮಾಡದೆ ಅನಗತ್ಯವಾಗಿ ಮೊಬೈಲ್ ಬಳಕೆ ಮಾಡದೆ ನಿರಂತರವಾಗಿ ಶೈಕ್ಷಣಿಕ ಸಾಧನೆಗೆ ಮುಂದಾಗಬೇಕು ಎಂದರು. ಮಹಾತ್ಮರು ಮೃತರಾದರೆ ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಿಸುತ್ತೇವೆ. ಅಂತಹ ಮಹಾತ್ಮರಿಗೆ ಸಾವಿಲ್ಲ. ಪ್ರತಿಯೊಬ್ಬರ ಹೋರಾಟದ ಶಕ್ತಿಯಾಗಿ, ಒಳ್ಳೆಯ ಕೆಲಸಗಳ ಸಾಕಾರ ಮೂರ್ತಿಯಾಗಿ ಜನರ ಮಧ್ಯೆಯೇ ಮಹಾತ್ಮರು ಚಿರಾಯುವಾಗಿರುತ್ತಾರೆ. ಅಂತಹ ಮಹಾತ್ಮರಾದ ಅಂಬೇಡ್ಕರ್ ಅವರ ಅಪರಿಮಿತ ಜ್ಞಾನಕ್ಕೆ ಅಂಬೇಡ್ಕರ್ ಅವರೇ ಸಾಟಿ. ನಾವೆಲ್ಲ 1-2 ಪದವಿಗಳನ್ನು ಪಡೆದ್ರೆ ನಮಗೆಲ್ಲ ಅಹಂ ಹಾಗೂ ಕೋಡುಗಳು ಬರುತ್ತವೆ. ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅನೇಕ ಅತ್ಯುನ್ನತ ಪದವಿಗಳನ್ನು ಪಡೆದಿದ್ದ ಅಂಬೇಡ್ಕರ್ ಅವರಿಗೆ ಯಾವುದೇ ಅಹಂ ಇರಲಿಲ್ಲ. ಬದಲಾಗಿ ಕೊನೆಯ ಜೀವಿತದ ಅವಧಿಯವರೆಗೂ ಅಧ್ಯಯನಶೀಲರಾಗಿ ಅಕ್ಷರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಎಂದರು. ಅಂಬೇಡ್ಕರ್ ಅವರ ತತ್ವ ಚಿಂತನೆಗಳ ಬೆಳಕಿನಲ್ಲಿ ಇಂದು ದೇಶ ಸಮರ್ಥವಾಗಿ ಮುಂದುವರಿಯುತ್ತಿದೆ. ಅಪಾರ ಜ್ಞಾನ, ಪಾಂಡಿತ್ಯ ಹೊಂದಿದ್ದ ಅಂಬೇಡ್ಕರ್ ಅವರು ಜಗತ್ತಿನ ಅಪ್ರತಿಮ ಜ್ಞಾನಿಗಳ ಮತ್ತು ಹೋರಾಟಗಾರರ ಪೈಕಿ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಭಾರತದಲ್ಲಿದ್ದ ಅನೇಕ ಶೋಷಣೆ, ಮೌಢ್ಯಗಳನ್ನು ವಿರೋಧಿಸಿ ಕಾನೂನು ರಚಿಸಿದ್ದಾರೆ.
ಸರ್ವರಿಗೂ ಸಮಪಾಲು ಸಿಗಲಿ ಅನ್ನೋ ಮಹತ್ತರ ಆಶಯವನ್ನ ಹೊಂದಿದ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರೇ ಒಂದು ವಿಶ್ವವಿದ್ಯಾಲಯವಿದ್ದಂತೆ. ಅವರ ಬದುಕಿನ ಪುಟಗಳನ್ನು ತಿರುವಿದಂತೆ ಹೊಸ ಹೊಸ ವಿಚಾರಗಳು, ತಿಳಿದುಕೊಳ್ಳಲೇಬೇಕಾದ ಕಟು ಸತ್ಯಗಳು, ಬದುಕಿಗೆ ಪ್ರೇರಣೆ ತುಂಬುವ ಘಟನೆಗಳು ಸಿಗುತ್ತವೆ ಎಂದು ತಿಳಿಸಿದ್ರು. ಇವತ್ತು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಜಿಯವರ 69ನೆಯ ಒಂದು ಪರಿನಿರ್ವಾಣ ದಿನವನ್ನು ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಸಂಘಟನೆಗಳ ವತಿಯಿಂದ ನಾವು ಆಚರಣೆಯನ್ನು ಮಾಡಿದ್ದೀವಿ. ಮೊದಲಿಗೆ ಅಂಬೇಡ್ಕರ್ ಜಿಯವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಒಂದು ಭಾಷಣ ಮತ್ತು ಮುಖ್ಯ ಭಾಷಣಕಾರರು ಕೂಡ ಡಾಕ್ಟರ್ BR ಅಂಬೇಡ್ಕರ್ ಜಿಯವರ ಜೀವನ ಚರಿತ್ರೆಯ ಬಗ್ಗೆ ಸವಿಸ್ತಾರವಾಗಿ ವಿಷಯವನ್ನು ತಿಳಿಸ್ಕೊಟ್ರು. ಹಾಗಾಗಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಜಿಯವರಂದರೆ ಒಂದು ಭಾರತದ ಶಕ್ತಿ, ಭಾರತ ರತ್ನ ಅವರು. ಹಾಗಾಗಿ ಭಾರತದ ಸಂವಿಧಾನ ಇವತ್ತು ಜಾರಿಗೆ ಬಂದು ಅದರ ಅಡಿಯಲ್ಲಿ ಕಾನೂನುಗಳು, ನಿಯಮಗಳು, ಕಾಯ್ದೆಗಳು ಇವೆಲ್ಲವನ್ನು ಕೂಡ ಅನುಸರಿಸಿ ಭಾರತ ಒಂದು ಶಾಂತಿಯುತವಾದಂಥ ದಿಸೆಯಲ್ಲಿ ಮತ್ತು ಕಾನೂನಿನ ಅಡಿಯಲ್ಲಿ ಮಾಡುವುದರ ಮೂಲಕ ಇವತ್ತು ದೇಶ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಆಗಿದೆ. ಅವರು ಏನು ತಮ್ಮ ಪುಣ್ಯ ಇವತ್ತು ಪುಣ್ಯ ಸ್ಮರಣೆ, ಅವ್ರದ್ದು ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಏಕೆಂದರೆ ಮಕ್ಕಳು ಕೂಡ ಇವತ್ತು ಭಾಗವಹಿಸಿದ್ರು. ಪುಣ್ಯ ಸ್ಮರಣೆಯ ದಿನದಂದು ಅಂಬೇಡ್ಕರ್ ಜಿಯವರ ಜೀವನ ಸಾಧನೆಗಳು, ಅವರ ಓದು, ಕಲಿಕೆ, ಅವರು ಅನುಭವಿಸಿದಂತಹ ನೋವು ಇವೆಲ್ಲವೂ ಕೂಡ ಮಕ್ಕಳಿಗೆ ತಿಳಿಯೋದ್ರಿಂದ, ಅವರ ಜೀವನ ಚರಿತ್ರೆಗಳನ್ನು ಓದೋದ್ರಿಂದ ಮಕ್ಕಳಿಗೆ ಪ್ರೇರಣೆಯಾಗುತ್ತೆ. ಅವರು ಓದಿನಲ್ಲಿ ಬಹಳ ಮುಂದು. ಅವರನ್ನು ಸೂರ್ಯನಿಗೆ ನಾವು ಹೋಲಿಸ್ಬೋದು. ಜಗತ್ತಿಗೆ ಹೇಗೆ ಒಬ್ಬ ಸೂರ್ಯನೋ ಹಾಗೆ ಈ ಒಂದು ದೇಶಕ್ಕೆ ಇರ್ಬೋದು, ಪ್ರಪಂಚಕ್ಕೆ ಇರ್ಬೋದು, ಜ್ಞಾನದ ಅತ್ಯುನ್ನತ ತುತ್ತ ತುದಿಯಲ್ಲಿರ್ತಕ್ಕಂಥ ಜ್ಞಾನದ ಶಿಖರ ಅಂತೇಳಿ ನಾವು ಅವ್ರನ್ನ ಕರಿತೀವಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಆಸ್ತಿ ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿ ಒಂದೇ ಕುಟುಂಬದ ಸದಸ್ಯರ ನಡುವೆ ನಡೆದ ಜಗಳ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ತಮ್ಮನ ಮಗನೇ ದೊಡ್ಡಪ್ಪನನ್ನು ಭೀಕರವಾಗಿ ಕೊಲೆ ಮಾಡಿದ ಆರೋಪ ಎದುರಿಸುತ್ತಿದ್ದು, ಇದು ಸ್ಥಳೀಯರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಚಿಂತಾಮಣಿ ತಾಲೂಕಿನಲ್ಲಿ ಮತ್ತೊಂದು ಕೊಲೆ ನಡೆದಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿ ಒಂದೇ ಕುಟುಂಬದ ಸದಸ್ಯರ ನಡುವೆ ನಡೆದ ಸಣ್ಣ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ತಮ್ಮನ ಮಗನೇ ದೊಡ್ಡಪ್ಪನನ್ನು ಕೊಲೆ ಮಾಡಿದ ಆರೋಪ ಎದುರಿಸುತ್ತಿದ್ದಾನೆ. 2005ರಲ್ಲಿ ಮನೆ ಮಾರಾಟ ಹಣದ ವಿಚಾರದಲ್ಲಿ ಶುಕ್ರವಾರ ರಾತ್ರಿ ಒಂದೇ ಕುಟುಂಬದವರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ನಂತರ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗರ್ರಂಪಲ್ಲಿಯಲ್ಲಿ ಘಟನೆ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನು ಗರ್ರಂಪಲ್ಲಿ ಗ್ರಾಮದ 66 ವರ್ಷದ KL ನಾರಾಯಣಸ್ವಾಮಿ ಎಂದು ಗುರುತಿಸಲಾಗಿದ್ದು, ಕೊಲೆ ಮಾಡಿದ ವ್ಯಕ್ತಿಯನ್ನು ಕೊಲೆಯಾದ ನಾರಾಯಣಸ್ವಾಮಿ ತಮ್ಮನ ಮಗ KL ಮದ್ದಿರೆಡ್ಡಿ ಎಂಬುವವರ ಮಗ ಮಧುಸೂದನ್ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊಲೆಯಾದ ನಾರಾಯಣಸ್ವಾಮಿ ಮಗ KL ರವಿಕುಮಾರ್ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿ, ನಮ್ಮ ಚಿಕ್ಕಪ್ಪ KL ಮದ್ದಿರೆಡ್ಡಿ 2005ರಲ್ಲಿ ರತ್ನಮ್ಮ ಎಂಬುವವರಿಗೆ ಹಳೆ ಮನೆ ಮಾರಾಟ ಮಾಡಿದ್ದು, ಈ ಮನೆಯ ಹಣ ಮದ್ದಿರೆಡ್ಡಿ ಒಬ್ಬರೇ ಪಡೆದಿದ್ದರು. ನಮ್ಮ ಮನೆಯ ಪಕ್ಕದಲ್ಲಿಯೇ ವಾಸವಾಗಿರುವ ನಮ್ಮ ಚಿಕ್ಕಪ್ಪನ ಮಗ ಮಧುಸೂದನ್ ಮನೆಯ ಮಾರಾಟ ಮಾಡುವ ವಿಚಾರದಲ್ಲಿ ಕೂಗಾಡುತ್ತಿರುವುದನ್ನು ಕೇಳಿಸಿಕೊಂಡು ನಾನು ಮತ್ತು ನಮ್ಮ ತಂದೆ ಹೋಗಿ ಪ್ರಶ್ನಿಸಿದ್ದಕ್ಕೆ ಮಧುಸೂದನ್ ನಮ್ಮ ತಂದೆಯನ್ನು ಬಲವಾಗಿ ತಳ್ಳಿದ್ದರಿಂದ ನಮ್ಮ ತಂದೆ ಅಲ್ಲಿಯೇ ಇದ್ದ ಕಬ್ಬಿಣದ ಗೇಟಿನ ಮೇಲೆ ಬಿದ್ದು ತಲೆಯ ಹಿಂಭಾಗಕ್ಕೆ ತೀವ್ರ ರಕ್ತ ಗಾಯವಾಗಿದೆ ಎಂದು ದೂರಿನಲ್ಲಿ ಹೇಳಲಾಗಿದೆ. ಜಗಳ ಕಂಡು ಸ್ಥಳಕ್ಕೆ ಬಂದ ಗ್ರಾಮದ ನರಸಿಂಹರೆಡ್ಡಿ ಮತ್ತು ರಾಜಮ್ಮ ಎಂಬುವವರು ಜಗಳ ಬಿಡಿಸಿ ಗಾಯಗೊಂಡಿದ್ದ ನಮ್ಮ ತಂದೆಯನ್ನು ಉಪಚರಿಸಿ ಖಾಸಗಿ ವಾಹನದಲ್ಲಿ ಚಿಂತಾಮಣಿ ನಗರದ ಡೆಕಾನ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದಾಗ ಅಲ್ಲಿನ ವೈದ್ಯರು ಪರಿಶೀಲಿಸಿ ದಾರಿ ಮಧ್ಯದಲ್ಲಿಯೇ ಮೃತಪಟ್ಟಿರುವುದಾಗಿ ತಿಳಿಸಿದರು. ಶವವನ್ನು ಸಾರ್ವಜನಿಕ ಆಸ್ಪತ್ರೆ ಶವಾಗಾರಕ್ಕೆ ಸಾಗಿಸಿದ್ದು, ನಮ್ಮ ತಂದೆಯನ್ನು ಕೊಲೆ ಮಾಡಿದ ನಮ್ಮ ಚಿಕ್ಕಪ್ಪನ ಮಗ ಮಧುಸೂದನ್ ವಿರುದ್ಧ ಕಾನೂನು
ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ಸಾರ್ವಜನಿಕರ ಆಸ್ಪತ್ರೆಗೆ ಅಡಿಷನಲ್ ಎಸ್ಪಿ ಜಗನ್ನಾಥ್ ರಾಯ್ ಮತ್ತು ಕೆಂಚಾರ್ಲಹಳ್ಳಿ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಭೇಟಿ ನೀಡಿ ಮಾಹಿತಿ ಪಡೆದು ಕಾನೂನು ಕ್ರಮ ಕೈಗೊಂಡಿರುವುದಾಗಿ ಹೇಳಿದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ.
ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿಯ ಪ್ರತಿಭೆ ಹೊಂದಿರುತ್ತಾರೆ. ಅದನ್ನು ಹೊರತೆಗೆಯುವ ಕೆಲಸ ಪೋಷಕರು ಹಾಗೂ ಶಿಕ್ಷಕರು ಮಾಡಬೇಕು. ಕಲೆ ಗೊತ್ತಿದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಆ ಕಲೆಯನ್ನು ಗುರುತಿಸುವ ಕೆಲಸ ಆಗಬೇಕು ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೇಳಿದರು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಇಂದಿನ ಕಾಲದಲ್ಲಿ ಶಿಕ್ಷಣ ಮುಖ್ಯವಾದುದು. ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ, ಕ್ರೀಡೆ ಕ್ಷೇತ್ರಗಳಲ್ಲೂ ವಿದ್ಯಾರ್ಥಿಗಳು ಮುಂದಿರಬೇಕು. ಎಲ್ಲರಲ್ಲೂ ಕಲೆ ಇರುತ್ತದೆ. ಅದನ್ನು ಗುರುತಿಸುವ ಕೆಲಸ ಪೋಷಕರು ಹಾಗೂ ಶಿಕ್ಷಕರು ಮಾಡಬೇಕು. ಮಕ್ಕಳಿಗೆ ಒತ್ತಡ ಹೇರಬಾರದು. ಅವರಲ್ಲಿ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಎಂದರು. ವಿದ್ಯಾರ್ಥಿಗಳು 75% ಸಮಯ ವಿದ್ಯಾಭ್ಯಾಸಕ್ಕೆ ಮೀಸಲಿಟ್ಟರೆ ಉಳಿದ 25% ಸಮಯ ಕಲೆ, ಸಂಸ್ಕೃತಿ ಮತ್ತು ಪ್ರತಿಭಾ ಪ್ರದರ್ಶನಗಳಿಗೆ ನೀಡಬೇಕು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸಣ್ಣ ವಿಷಯಕ್ಕೂ ಬೇಗನೆ ಕೋಪ ಮಾಡಿಕೊಳ್ತಿದ್ದಾರೆ. ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಇಂತಹ ಕೋಪ ನಿಯಂತ್ರಿಸಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಾಧ್ಯ. ಶಿಕ್ಷಣದ ಜೊತೆಗೆ ಶಿಸ್ತು, ಸಂಸ್ಕಾರ ವಿದ್ಯಾರ್ಥಿಗಳು ಕಲಿಯಬೇಕೆಂದು ಕಿವಿಮಾತು ಹೇಳಿದರು. ಕಲೆ ಗೊತ್ತಿದ್ರೆ ಜಗತ್ತನ್ನೇ ಗೆಲ್ಲಬಹುದು ಅಂತ ಒಂದು ಪಾಯಿಂಟ್ ಹಾಕಿದ್ರು. ನಿಜ, ನಮ್ಮಲ್ಲಿ ಒಂದು ಆ ಕಲೆ ಇದ್ರೆ ಯಾರು ಬೇಕಂದ್ರೆ ಮಾತನಾಡಿಸ್ಬೋದು. ಯಾರು ಹೆಂಗ್ ಮಾತನಾಡಿಸ್ಬೇಕಂತ ನಮ್ಗೆ ಆ ಕಲೆ ಗೊತ್ತಿರ್ಬೇಕು. ನಾವು ಬರೀ ಇಷ್ಟೊತ್ತು ನಮ್ಮ BA ಮೇಡಮ್ ಮಾತನಾಡ್ತಾ ಇದ್ರು. ನಮ್ಮ ಮಗು 99 ಮಾರ್ಕ್ಸ್ ಬರಬೇಕು, 100ಕ್ಕೆ 100 ಬರಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೇವೆ. ನಾವು ಪೋಷಕರು ನಮ್ಮ ಮಗು ಪ್ರತಿಭಾವಂತನ ಅಂತ ನಾವು ಗುರುತಿಸ್ತಾ ಇಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ಪ್ರತಿಭೆ ಇದ್ರೆ ಈ ಜಗತ್ತನ್ನೇ ಗೆಲ್ಲಬಹುದು. ಇನ್ನು BEO ಕೃಷ್ಣಕುಮಾರಿ ಮಾತನಾಡಿ, ಇಂದಿನ ಕಾಲದಲ್ಲಿ ಮಕ್ಕಳು ಹೆಚ್ಚಾಗಿ ಮೊಬೈಲ್ಗಳಿಗೆ ದಾಸರಾಗುತ್ತಿದ್ದಾರೆ. ಇದರಿಂದ ಅನೇಕ ದುಷ್ಪರಿಣಾಮಗಳು ಸಂಭವಿಸುತ್ತಿವೆ. ಮಕ್ಕಳು ತಂತ್ರಜ್ಞಾನವನ್ನು ಶಿಕ್ಷಣಕ್ಕೆ ಪೂರಕವಾಗುವ ನಿಟ್ಟಿನಲ್ಲಿ ಬಳಸಿಕೊಳ್ಳಬೇಕು. ಮೊಬೈಲ್ಗಳಲ್ಲಿ ಗೇಮ್ ಆಡುವುದು ಬಿಟ್ಟು ಇತರೆ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ, ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ. ಈ ಕಾರ್ಯಕ್ರಮದ ಮೂಲಕ ಮಕ್ಕಳ ಪ್ರತಿಭೆ ಗುರುತಿಸಬಹುದಾಗಿದೆ. ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಿ ಮೆರಗುಗೊಳಿಸುವ ಕೆಲಸವನ್ನು ಶಿಕ್ಷಕರು ಮಾಡಬೇಕಿದೆ ಎಂದರು. ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಕೋಲಾರ ನೆಲದ ಸಿನಿಮಾ ಕಲಾವಿದರಿಂದಲೇ ತಯಾರಿಸಿದ ಪಶ್ಚಿಮ ಬಂಗಾಳಿ ಮೂಲದ ನಿರಾಶ್ರಿತರ ನೈಜ ಜೀವನ ಘಟನೆಗಳನ್ನು ಆಧರಿಸಿದ ಕನ್ನಡ ಚಲನಚಿತ್ರ 1979 ದಿನ ಅನ್ಟೋಲ್ಡ್ ಸ್ಟೋರಿ ಬಿಡುಗಡೆಗೆ ಸಿದ್ಧವಾಗಿದೆ ಎಂದು ಚಿತ್ರ ನಿರ್ಮಾಪಕ BM ಶ್ರೀನಿವಾಸ್ ಹೇಳಿದರು. ಕೋಲಾರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿತ್ರ ನಿರ್ಮಾಪಕ BM ಶ್ರೀನಿವಾಸ್, 1904 ರಿಂದ 1979 ನಡುವೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ನಿರಾಶ್ರಿತರ ಜೀವನ ಹೋರಾಟದ ನೈಜ ಘಟನೆಗಳನ್ನು ಆಧರಿಸಿ ಕಾಲ್ಪನಿಕ ಕಥೆಯನ್ನು ಪುಷ್ಪರಾಜ್ ನಿರ್ದೇಶಿಸಿದ್ದಾರೆ. ಇಡೀ ಚಿತ್ರವನ್ನು ಕೋಲಾರ ಜಿಲ್ಲೆಯ ಬೀರಮಾನಹಳ್ಳಿ, ಯರಗೋಳ್, ಕೋಟಿಗಾನಹಳ್ಳಿ, ದೇವರಾಯ ಸಮುದ್ರ, ಶತಶೃಂಗ ಶ್ರೇಣಿಯ ತೇರಹಳ್ಳಿ ಬೆಟ್ಟ, ನಚಿಕೇತನ ನಿಲಯದಲ್ಲಿ ಚಿತ್ರೀಕರಣಗೊಂಡಿದೆ ಎಂದರು. ಚಿತ್ರದಲ್ಲಿ ನಾಯಕ ನಟನಾಗಿ ಅರ್ಜುನ್, ಮುಖ್ಯ ಪಾತ್ರದಲ್ಲಿ ಸುಜಿತ್ ನಟಿಸಿದ್ದಾರೆ. ನಾಯಕಿಯಾಗಿ ಅಮೃತ ಗೌಡ ಗೃಹಿಣಿ ಪಾತ್ರ ಮಾಡಿದ್ದಾರೆ. ಚಿತ್ರದ ಛಾಯಾಗ್ರಹಣ ಚಾಲಾಕಿ ಚರಣ್, ಸಂಗ್ರಹ ಮಾಡಿದ್ದು ವಸಂತಕುಮಾರ್ ಸಂಕಲನ ಮಾಡಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್, ಚಿತ್ರ, ಕರೀಮುಲ್ಲಾ, ಸರಸ್ವತಿ ಪ್ರಸಾದ್ 4 ಗೀತೆಗಳನ್ನು ಮಾಡಿದ್ದಾರೆ. ಇಡೀ ಕುಟುಂಬವೇ ಕುಳಿತು ನೋಡಬಹುದಾದ ಅದ್ಭುತ ಕತೆ ಹೊಂದಿರುವ ಸಿನಿಮಾ ಆಗಿದ್ದು 2026 ಜನವರಿ 30ಕ್ಕೆ ಬಿಡುಗಡೆಯಾಗಲಿದೆ ಎಂದರು. ಅವರ ಕಲಾವಿದತನವನ್ನು ಉಳಿಸೋದಕ್ಕೋಸ್ಕರ ಮತ್ತು ಸಮಾಜಕ್ಕೆ ಅವರು ನಿಜವಾಗ್ಲೂ ಮಾರ್ಗದರ್ಶಕರೇ ಆಗಿರೋದ್ರಿಂದ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶ ಮತ್ತು
ಬದುಕಲು ಬಿಟ್ಟು ಬದುಕೋದನ್ನು ಈ ಸಮಾಜ ಕಲಿಬೇಕು. ಅದರ ಮೂಲ ಉದ್ದೇಶ ಈ ಕತೆ. ಯಾಕಂತಂದರೆ ಇಡೀ ಭೂಮಂಡಲದಲ್ಲಿ ಯಾರೂ ಶಾಶ್ವತವಲ್ಲ, ಎಲ್ಲವೂ ನಶ್ವರವೇ. ಹಾಗಿರುವಾಗ ಬದುಕುವಾಗ ನಮ್ಮ ಜೀವಿತಾವಧಿಯಲ್ಲಿ ನಾವೆಲ್ಲರೂ ಕೂಡ ಸಂತೋಷವಾಗಿ ಬದುಕಿ ಬಾಳಿ ಹೋಗಬೇಕು. ಎಲ್ಲ ಎಲ್ಲ ಕಲಾವಿದರ ತನಕ ಎಲ್ಲವೂ ಈ ಜಿಲ್ಲೆ ಅವರೇ ಆಗಿರೋದು ಒಂದು ವಿಶೇಷತೆ. ಸೊ ಅದೇ ಯಾವಾಗಲೂ ಒಂದು ಕೊರತೆ ಇರೋದು. ಕೋಲಾರದಿಂದ ಚಿತ್ರೋದ್ಯಮದಲ್ಲಿ ಯಾವುದೂ ಎಷ್ಟು ಹೆಚ್ಚು ಕೋಲಾರದ ಕಡೆ ಭಾಗದ ಜನರು ಹೆಚ್ಚು ಗುರುತಿಸ್ಕೊಳ್ತಿಲ್ಲ ಅಂತನೋ ಅಥವಾ ಇಲ್ಲಿಂದ ಚಿತ್ರಗಳು ನಿರ್ಮಾಣ ಆಗ್ತಿಲ್ಲ ಅನ್ನೋ ಒಂದು ಕೊರಗಿತ್ತು. ಬಟ್ ಇತ್ತೀಚೆಗೆ ಏನಂದರೆ ಬಹಳಷ್ಟು ಸಿನಿಮಾಗಳು ಕೋಲಾರದ ಭಾಗದವರಿಂದ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಕೊಡುಗೆಯಾಗಿ ಹೋಗ್ತಾ ಇದೆ. ಆ ಸಾಲಿನಲ್ಲಿ ನಮ್ಮ ಚಿತ್ರ ಕೂಡ ಒಂದು ಅನ್ನೋದು ಖುಷಿ ಪಡುವಂಥ ವಿಚಾರ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೆಸಲಾಗುತ್ತದೆ. ಇದನ್ನು ತಡೆಯಲು ಸಂಘಟನೆ ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಹೇಳಿದರು. ನಂಜನಗೂಡು ತಾಲೂಕಿನ ಬ್ಯಾಳಾರು ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನಾಚರಣೆ ಮಾಡಲಾಯಿತು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಅವರು, ದಲಿತರ ಬೀದಿಗಳಲ್ಲಿ ಹಬ್ಬ ಹರಿದಿನಗಳು, ಜಾತ್ರೆಗಳು ಹೆಚ್ಚಾಗಿ ನಡೆಯುತ್ತಿವೆ. ಇದರಿಂದ ಕೋಮುವಾದ ಮನೆ ಮನೆಗಳಿಗೆ ಹೋಗುತ್ತಿದೆ. ಬಾಬಾ ಸಾಹೇಬರು ಹೇಳಿರುವ ಹಾಗೆ ನಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿ ವೈಚಾರಿಕ ಮನೋಭಾವ ಬೆಳೆಸಬೇಕು. ಆದರೆ ಮೂಢನಂಬಿಕೆ ಕಡೆ ನಾವು ಸಾಗುತ್ತಿದ್ದೇವೆ. ಇಂದಿನ ಹೈಟೆಕ್ ಜೀವನ ಅಂಬೇಡ್ಕರ್ ಅವರ ಶ್ರಮ ಮತ್ತು ಅವರ ಮಕ್ಕಳ ಸಮಾಧಿಗಳ ಮೇಲೆ ನಾವು ಸುಂದರ ಬದುಕನ್ನು ಕಟ್ಟಿಕೊಂಡಿದ್ದೇವೆ ಎಂದರು. ಅಂಬೇಡ್ಕರ್ ಋಣದಲ್ಲಿ ಪ್ರತಿ ಸಮಾಜ ಬದುಕುತ್ತಿದೆ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದಿದ್ದರೂ ಶೋಷಿತರಿಗೆ ಉದ್ಯೋಗ, ಶಿಕ್ಷಣ, ಗುಣಮಟ್ಟದ ಸುಧಾರಣೆ ಕಂಡಿಲ್ಲ. ದೇಶದ ಸಂವಿಧಾನ ನಾಶ ಮಾಡುವ ಹುನ್ನಾರ ನಡೆಯುತ್ತಿದೆ. ಅಂಬೇಡ್ಕರ್ ಅವರು ಸ್ಫೂರ್ತಿಯಾಗಬೇಕು ಎಂದರು. ಇಷ್ಟು ಒಂದು ವ್ಯವಸ್ಥಿತವಾಗಿ ಧಾರ್ಮಿಕ ಆಚರಣೆಗಳು ಇಷ್ಟು ಮಟ್ಟಿಗೆ ನಡೀತಾ ಇರಲಿಲ್ಲ. ಆದರೆ ಇವತ್ತು ನಮ್ಮ ದಲಿತರ ಬೀದಿಗಳಲ್ಲಿ, ಶೋಷಿತರ ಬೀದಿಗಳಲ್ಲಿ, ಮೇಲ್ವರ್ಗದವರ ಬೀದಿಗಳಲ್ಲಿ, ಏನು ಬ್ರಾಹ್ಮಣರ ಬೀದಿಗಳಲ್ಲಿ, ಬ್ರಾಹ್ಮಣರ ಕೇರಿಗಳಲ್ಲಿ ಅಷ್ಟು ನಡೆಯಲ್ವೇನೋ ಅಷ್ಟು ನಮ್ಮ ಬೀದಿಗಳಲ್ಲಿ ಹಬ್ಬಗಳು, ಹರಿದಿನಗಳು, ಜಾತ್ರೆಗಳು, ಅನೇಕ ಆಚರಣೆಗಳ ಮುಖಾಂತರ ಇವತ್ತು ಕೋಮುವಾದ ನಮ್ಮ ಮನೆಗಳು ಹೋಗ್ತಾ ಇದೆ. ನಮ್ಮ ಮಕ್ಕಳ ತಲೆ ಒಳಗಡೆ ಅದು ಹೋಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಶಿಕ್ಷಣವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಅವರಿಗೆ ವೈಚಾರಿಕತೆಯನ್ನು ನಾವು ಕಲಿಸ್ಬೇಕು. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರು ಯಾವ ಧರ್ಮವನ್ನು, ಯಾವ ಧಾರ್ಮಿಕ ಆಚರಣೆಗಳನ್ನು ಧಿಕ್ಕರಿಸಿ ಬೌದ್ಧ ಧರ್ಮವನ್ನು ಒಪ್ಕೊಳ್ಳೋದ್ರ ಮುಖಾಂತರ ವೈಜ್ಞಾನಿಕವಾದ ಬದುಕನ್ನು ನಮಗೆ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ಅದನ್ನು ಮರೆತು ಇವತ್ತು ನಾವು ಮತ್ತೆ ಮೂಢನಂಬಿಕೆಯ ಕಡೆ ನಮ್ಮ ಹಿಂದಿನ ಏನು ನಮ್ಮ ತಲೆಮಾರಿನ ಹಿಂದಿನ ಆಚರಣೆಗಳನ್ನು ಮತ್ತೆ ಗಟ್ಟಿಗೊಳಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಮುಖಾಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ದ್ರೋಹವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಾಹಿತಿ ಮತ್ತು ತಂತ್ರಜ್ಞಾನ ಯುಗದಲ್ಲಿ ಗ್ರಾಮೀಣ ಯುವಕರು ಹಿಂದುಳಿದಿಲ್ಲ. ಅವರು ಪ್ರತಿಭಾವಂತರಾಗಿದ್ದಾರೆ, ಜೊತೆಗೆ ಛಲಗಾರರು ಆಗಿದ್ದಾರೆ. ಖಾಸಗಿ ಕಂಪನಿಗಳು ಗ್ರಾಮೀಣ ಯುವಕ ಯುವತಿಯರಿಗೆ ಅವಕಾಶ ಕೊಟ್ಟು ಪ್ರೋತ್ಸಾಹಿಸಬೇಕೆಂದು ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸಿನಲ್ಲಿರುವ ಜ್ಞಾನಜ್ಯೋತಿ ಶಾಲಾ ಆವರಣದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ BM ಮೂರ್ತಿ ಅವರ 25ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ 50ಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳ ಸಹಯೋಗದೊಂದಿಗೆ ಆಯೋಜಿಸಿದ್ದ ಉದ್ಯೋಗ ಮೇಳದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ, ಗ್ರಾಮೀಣ ವಿದ್ಯಾರ್ಥಿಗಳು ಉತ್ತಮ ಪ್ರತಿಭೆ ಹೊಂದಿರುತ್ತಾರೆ, ಆದರೆ ಸೂಕ್ತ ವೇದಿಕೆ ಪ್ರೋತ್ಸಾಹ ದೊರೆಯದೆ
ಅವರ ಪ್ರತಿಭೆ ಕಮರಿ ಹೋಗುತ್ತಿವೆ. ಖಾಸಗಿ ಕಂಪನಿಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟು ಪ್ರೋತ್ಸಾಹ ನೀಡಬೇಕು ಎಂದು ಸಲಹೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಿಸಿದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧ ಎಂಜಿನಿಯರ್ ಎಂದು ಖ್ಯಾತಿ ಹೊಂದಿದ್ರ. ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು ಮಾಹಿತಿ ಮತ್ತು ತಂತ್ರಜ್ಞಾನದಲ್ಲಿ ಛಾಪು ಮೂಡಿಸಿದ್ದಾರೆ ಎಂದ್ರ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಸ್ಕಾರ, ಗುರು ಹಿರಿಯರಿಗೆ ಗೌರವಿಸುವ ಮನೋಭಾವ ಬೆಳೆಸುವ ಜೊತೆಗೆ ಉದ್ಯೋಗಾವಕಾಶ ಕಲ್ಪಿಸಲು ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಕಾಲೇಜಿನ ಆಡಳಿತ ಮಂಡಳಿ ಮಹತ್ತರ ಸಾಧನೆ ಮಾಡಿದ್ದಾರೆ ಎಂದು ಸ್ವಾಮೀಜಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಕ್ಕಳಿಗೆ ಕೌಶಲ್ಯ ಇಲ್ಲದೇ ಇರಬಹುದು, ಏಕೆಂದ್ರೆ ಅವರು ಹಳ್ಳಿಗಳಲ್ಲಿದ್ದಂಥವ್ರು ಕೃಷಿ ಕೆಲಸದಲ್ಲಿ ತಂದೆ ತಾಯಿ ಜೊತೆ ದನ ಕರ ಮೇಕೆ ಇವನ್ನ ಸಾಕೊಂಡು ವ್ಯವಸಾಯ ಮಾಡಿಕೊಂಡು ದ್ರಾಕ್ಷಿ ಬೆಳ್ಕೊಂಡು ಮುಸ್ಕಿನ ಜೋಳ ಬೆಳ್ಕೊಂಡು ತೆಂಗಿನಕಾಯಿ ಬೆಳ್ಕೊಂಡು ಏನೋ ಬೆಳ್ಕೊಂಡು ಬಂದಿರ್ತಾರೆ. ಕಷ್ಟಪಟ್ಟು ಒಳ್ಳೊಳ್ಳೆ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡಿರ್ತಾರೆ. ಓನ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್. ಈಗ ಹಳ್ಳಿ ಮಕ್ಕಳು ಕೂಡ ಸ್ಟ್ರಾಂಗ್ ಇದ್ದಾರೆ ಬಿಡಿ, ಎದುರ್ಕೋಬೇಡಿ. ಗ್ರಾಮಾಂತರ ಪ್ರದೇಶದ ಮಕ್ಕಳು ಯಾರು ಕೂಡ ಎದುರಬೇಕಾದ ಅಗತ್ಯ ಇಲ್ಲ. ನಿಮ್ಗೆ ಸರ್ ಎಂ ವಿಶ್ವೇಶ್ವರಯ್ಯ ಗೊತ್ತಿಲ್ವಾ ಅಲ್ವಾ? ಮತ್ತೆ ಯಾರು ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂತಾರೋ ಅವರು ಅದೃಷ್ಟವಂತರು ಕೂಡ ಆಗ್ತಾರೆ ಮತ್ತು ಬುದ್ಧಿವಂತರು ಕೂಡ ಆಗ್ತಾರೆ. ಈ ಮಾತು ಜ್ಞಾಪಕ ಇಟ್ಕೊಳ್ಳಿ. ಇನ್ಫೋಸಿಸ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಅವ್ರು ನಮ್ಮ ಮುಂದೆ ರೆಫರ್ ಮಾಡಿದ್ಕೆ ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ಯಾರು ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂತಾರೋ ಅವರು ಬುದ್ಧಿವಂತರಾಗ್ತಾರೆ. ಯಾರು ಅವಕಾಶಗಳನ್ನ ಸೃಷ್ಟಿಸುವ ಸಾಮರ್ಥ್ಯವನ್ನ ಮಾಡ್ಕೊಂತಾರೋ ರೂಢಿಸ್ಕೊಂತಾರೋ ಅವರು ಅದೃಷ್ಟವಂತರು ಆಗ್ತಾರೆ ಮತ್ತೆ ಬುದ್ಧಿವಂತರು ಕೂಡ ಆಗ್ತಾರೆ. ಇನ್ನು ಕಾರ್ಯಕ್ರಮದ ನಂತರ ಉದ್ಯೋಗವನ್ನ ಬಯಸಿ ಬಂದ ಯುವಕ ಯುವತಿಯರು ವಿವಿಧ ಕಂಪನಿಗಳ ಮುಖ್ಯಸ್ಥರೊಂದಿಗೆ ಸ್ವಾಮೀಜಿಗಳು ಸಮಾಲೋಚನೆ ನಡೆಸಿದ್ರ. ಇನ್ನು ವಿದ್ಯಾರ್ಥಿಗಳ ಸಂದರ್ಶನವನ್ನ ವೀಕ್ಷಿಸಿದ್ರ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನವನ್ನು ಇಂದು ಗುಡಿಬಂಡೆಯಲ್ಲಿ ದಲಿತ ಮುಖಂಡರ ಸಹಯೋಗದೊಂದಿಗೆ ಆಚರಿಸಲಾಯಿತು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಅಧಿಕಾರಿಗಳು, ಸಾರ್ವಜನಿಕರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನವನ್ನು ಇಂದು ಗುಡಿಬಂಡೆಯಲ್ಲಿ ದಲಿತ ಮುಖಂಡರ ಸಹಯೋಗದೊಂದಿಗೆ ಆಚರಿಸಲಾಯಿತು. ನಂತರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮೇಣದ ಬತ್ತಿ ಹಚ್ಚಿ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಿಕ್ಷಕ ಜಿಎನ್ ಲಕ್ಷ್ಮೀಪತಿ ಮಾತನಾಡಿ, ಸಮಾಜದಲ್ಲಿ ಹಿಂದುಳಿದವರಿಗೆ ಶಿಕ್ಷಣ ಎನ್ನುವ ಹುಲಿ ಹಾಲನ್ನು ನಿರಾಕರಿಸಲಾಯಿತು. ಇಂದು ಹೋರಾಡಬೇಕೆಂದರೆ, ಬದುಕನ್ನು ಬದಲಿಸಬೇಕೆಂದರೆ ಶಿಕ್ಷಣವೇ ಆಯುಧ ಹಾಗೂ ಈ ದೇಶದಲ್ಲಿ ಇಂದಿಗೂ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಆಗಿರುವುದಕ್ಕೆ ಜಾತಿ ಅಡ್ಡಿಯಾಗಿದೆ ಎಂದರು. ಗಾಂಧೀಜಿಯವರು ಸಂವಿಧಾನ ರಚನೆ ಮಾಡಲು ಸಮಿತಿ ಮಾಡಿದರು. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ಸಾಯುವುದಿಲ್ಲ ಎಂದು ಘೋಷಿಸಿದ ಅವರು ಬೌದ್ಧ ಧರ್ಮವನ್ನು ಆರಿಸಿಕೊಂಡರು ಎಂದರು. ತಿಳ್ಕೊಳ್ಬೇಕಾಗುತ್ತೆ, ಶೈಕ್ಷಣಿಕವಾಗಿ ತಿಳ್ಕೊಳ್ಬೇಕಾಗುತ್ತೆ, ಆರ್ಥಿಕವಾಗಿ ತಿಳ್ಕೊಳ್ಬೇಕಾಗುತ್ತೆ, ರಾಜಕೀಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ವಿಶೇಷವಾಗಿ ನಾವು ಒಂದು ಈ ದೇಶದ ಬೆಳಕಾಗಿ ಅಂದ್ರೆ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಅಂಬೇಡ್ಕರ್ ಅವರೇ ಪರಿಹಾರ ಆಗಿದ್ರು. ಆ ಹಲವಾರು ಆಯಾಮಗಳನ್ನ ಮೊದಲನೇದಾಗಿ ನೋಡ್ಬೇಕಾದ್ರೆ ಸಾಮಾಜಿಕವಾದಂತಹ ಸುಧಾರಣೆಗಳು. ಏನಿ ಸಾಮಾಜಿಕ ಸುಧಾರಣೆ ಅಂದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದೆ, ಶ್ರೇಣೀಕೃತ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇನ್ನೊಂದು ಅಂತ ಏನಂದ್ರೆ ಆ ಶೂದ್ರಲ್ಲಿ ಮತ್ತೆ ಇನ್ನೊಂದು ಅಸ್ಪೃಶ್ಯತೆ. ನೋಡಿ, ನಾವು ಯಾರು ಕೂಡ ಅನುಭವಿಸ್ತಾ ಇಲ್ಲ ಈ ಸದ್ಯಕ್ಕೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ದೇಶಕ್ಕೆ ಸಂವಿಧಾನ ನೀಡಿದ ಅಂಬೇಡ್ಕರ್ ಅವರನ್ನು ಸ್ಮರಿಸಬೇಕು. ಅವರು ನೀಡಿರುವ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ನಂಜನಗೂಡು ನಗರದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿ, ನಾನು ವಕೀಲನಾಗಿದ್ದೇನೆ ಮತ್ತು ಶಾಸಕನಾಗಿದ್ದೇನೆ ಎಂದರೆ ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ.
ದೇಶಕ್ಕೆ ಸಂವಿಧಾನ ನೀಡಿದ್ದಾರೆ. ಭಾರತದಲ್ಲಿ ವಿವಿಧ ಜಾತಿ ಧರ್ಮಗಳು ಆಚರಣೆ ಇದ್ದರೂ ಸಂವಿಧಾನದಿಂದಲೇ ನಾವು ಒಂದಾಗಿ ನಡೆದುಕೊಂಡು ಹೋಗುತ್ತಿದ್ದೇವೆ ಎಂದರು. ಈ ಮಾನವ ಕುಲಕ್ಕೆ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳು ಕೂಡ ಅನುಕೂಲ ಆಗಬೇಕು, ಅವರಿಗೆ ಹಕ್ಕುಗಳನ್ನು ಸಮಾನತೆಯಾಗಿ ಹಂಚಬೇಕು ಅನ್ನೋದ್ರಲ್ಲಿ ಅವರು ಸಂವಿಧಾನವನ್ನು ಅದರಿಂದ ನಾವೆಲ್ಲರೂ ಕೂಡ ಸೇರಿ ಇವತ್ತಿನ ದಿವಸ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ಕೂಡ ಸೇರಿ ಇವತ್ತು ಬಾಬಾ ಸಾಹೇಬರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಬಂದಿದ್ದೀವಿ. ಅದರಿಂದ ಮತ್ತೊಮ್ಮೆ ಇವತ್ತಿನ ದಿವಸ ನಾವು ಬಾಬಾ ಸಾಹೇಬ್ ಇವತ್ತು ನಮ್ಮನ್ನೆಲ್ಲ ಅಗಲಿದಂಥ ದಿವಸ ಅವರ ಸ್ಮರಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಮತದಾನದ ಹಕ್ಕು ನೀಡಿದ್ದು ಅಂಬೇಡ್ಕರ್ ಮತದಾನದ ಮಹತ್ವ ಸಾರಿ ಹೇಳಿದ್ದಾರೆ. ನಮ್ಮ ತಂದೆ ಧ್ರುವನಾರಾಯಣ್ ಅವರು ಒಂದು ಮತದ ಮೌಲ್ಯ ಇಡೀ ದೇಶಕ್ಕೆ ತಿಳಿಸಿದರು. ಸಂವಿಧಾನದ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಅನುಭವಿಸುತ್ತಿದ್ದೇವೆ. ಬಾಬಾ ಸಾಹೇಬರನ್ನು ಒಂದು ಜಾತಿಗೆ ಸೀಮಿತ ಮಾಡಬಾರದು. ಅವರು ವಿಶ್ವ ನಾಯಕರಾಗಿ ಇಡೀ ಮಾನವ ಕುಲಕ್ಕೆ ಅನುಕೂಲವಾಗುವಂತೆ ಸಂವಿಧಾನ ನೀಡಿದ್ದಾರೆ. ದಿನನಿತ್ಯ ಅವರನ್ನು ನಾವು ಸ್ಮರಣೆ ಮಾಡಬೇಕು ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜಿನಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಇನ್ನೋವೇಷನ್ ಸೆಲ್ ಮತ್ತು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2025ರ 8ನೇ ಆವೃತ್ತಿ ಪ್ರಾರಂಭವಾಗಲಿದ್ದು, ಗ್ರ್ಯಾಂಡ್ ಫಿನಾಲಿಯ ಸಾಫ್ಟ್ವೇರ್ ಆವೃತ್ತಿಯು ಡಿಸೆಂಬರ್ 8-9ರಂದು, ಹಾರ್ಡ್ವೇರ್ ಆವೃತ್ತಿಯು ದೇಶದಾದ್ಯಂತ ಗೊತ್ತುಪಡಿಸಿದ 60 ನೋಡಲ್ ಕೇಂದ್ರಗಳಲ್ಲಿ ನಡೆಯುತ್ತಿದೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ನಾಗಾರ್ಜುನ ಕಾಲೇಜು ಪ್ರಾಂಶುಪಾಲರಾದ ತಿಪ್ಪೇಸ್ವಾಮಿ, ಸಮಾಜವನ್ನ ಕಾಡುತ್ತಿರುವ ಸಮಸ್ಯೆಗಳಾದ ರಕ್ಷಣಾ ಇಲಾಖೆ, ಕಂದಾಯ ಇಲಾಖೆ, ಫೋರೆನ್ಸಿಕ್ ನಂತಹ ಸಮಸ್ಯೆಗಳ ಪರಿಹಾರಕ್ಕೆ ಯುವ ಪ್ರತಿಭೆಗಳು ಪರಿಹಾರ ಸೂಚಿಸುವ ಈ ಹ್ಯಾಕಥಾನ್ನಲ್ಲಿ 36 ಗಂಟೆಗಳ ಸ್ಪರ್ಧೆ ನಡೆಯಲಿದೆ. ರಕ್ಷಣಾ ಅಧಿಕಾರಿಗಳು ಮತ್ತು ಭಾಗವಹಿಸಿದ ವಿದ್ಯಾರ್ಥಿಗಳ ಮಧ್ಯೆ ಸೀಕ್ರೆಟ್ ಚರ್ಚೆ ನಡೆಯುತ್ತದೆ. 2 ದಿನಗಳ ಹ್ಯಾಕಥಾನ್ ಕ್ಯಾಂಪ್ಗೆ 11 ದೇಶಗಳಿಂದ 18 ತಂಡಗಳು ಭಾಗವಹಿಸಲಿವೆ. ಅವುಗಳಲ್ಲಿ 5 ಜನ ಪುರುಷ ಹಾಗೂ 1 ಮಹಿಳಾ ವಿದ್ಯಾರ್ಥಿಗಳಿರುತ್ತಾರೆ. ಡಿಸೆಂಬರ್ 8ರಂದು ಬೆಳಗ್ಗೆ ರಕ್ಷಣಾ ಇಲಾಖೆ ವಾಲ್ಮಾರ್ಟ್ ಅಧಿಕಾರಿಗಳಿಂದ ಉದ್ಘಾಟನೆ ನಡೆಯಲಿದೆ. ನಾಗಾರ್ಜುನ ಕಾಲೇಜಿನಲ್ಲಿ ನಡೆಯುವ ಹ್ಯಾಕಥಾನ್ಗೆ 200 ಜನರಿಗೆ ಅಕಾಮಿಡೇಷನ್ ಕಲ್ಪಿಸಲಾಗಿದ್ದು, ಸ್ಪರ್ಧೆಯಲ್ಲಿ ಗೆದ್ದ ಮೊದಲ ತಂಡಕ್ಕೆ 1.5 ಲಕ್ಷ ನಗದು ಬಹುಮಾನ ನೀಡಲಾಗುವುದು ಎಂದರು. ಮಿತ್ರರಿಗೆಲ್ಲ ನಮಸ್ಕಾರ. ಈ ಮಾಧ್ಯಮಗೋಷ್ಠಿಯ ಉದ್ದೇಶ ನಮ್ಮ ಕಾಲೇಜಿನಲ್ಲಿ, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿನಲ್ಲಿ ನಡೀತಾ ಇರತಕ್ಕಂಥ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂತ ಏನಿದೆ, ಆ ಕಾರ್ಯಕ್ರಮದ ರಾಷ್ಟ್ರಮಟ್ಟದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಬರೋ ಸೋಮವಾರ ಅಂದರೆ 8/12/2025 ಸೋಮವಾರ ಬೆಳಗ್ಗೆ 8 ಗಂಟೆಗೆ ನಡೀತದೆ. ಆ ಕಾರ್ಯಕ್ರಮ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಆಗಿರೋದ್ರಿಂದ ಅದು 36 ಗಂಟೆಗಳ ಕಾರ್ಯಕ್ರಮ. ಆ 36 ಗಂಟೆಗಳ ಕಾರ್ಯಕ್ರಮಕ್ಕೆ ದೇಶದ 20 ಟೀಮ್ಗಳು, 11 ರಾಜ್ಯಗಳಿಂದ 20 ಟೀಮ್ಗಳು ಬರ್ತಾ ಇದ್ದಾವೆ. ಅವರು ಬಂದು ಇಲ್ಲಿ ಉದ್ದೇಶ ಏನಂದರೆ, ಇಲ್ಲಿ ಬಂದು ಅವರು ನಮ್ಮ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನಲ್ಲಿ ಕೊಟ್ಟಿರ್ತಕ್ಕಂಥ ಥೀಮ್ ಏನಿದೆ, ಡಿಫೆನ್ಸ್ ಥೀಮ್ ಅಂತಿದೆ. ಅಂದರೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನು ಟೆಕ್ನಿಕಲಿ ಒಂದು ಸೊಲ್ಯೂಷನ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಸ್ಪರ್ಧಾ ರೂಪದಲ್ಲಿರ್ತಕ್ಕಂಥ ಕಾರ್ಯಕ್ರಮ, ಕಾಂಪಿಟೇಷನ್ನು. 20 ಟೀಮ್ಗಳು ಏನು ಬಂದಿರ್ತವೆ, ಅವ್ರು ಚೆನ್ನಾಗಿ ಯಾರು ಪರ್ಫಾರ್ಮ್ ಮಾಡ್ತಾರೋ ಅವರಿಗೆ ಕೇಂದ್ರ ಸರ್ಕಾರ ಶಿಕ್ಷಣ ಇಲಾಖೆ ವತಿಯಿಂದ 1.5 ಲಕ್ಷ ರೂಪಾಯಿ ಪ್ರೈಸ್ ಕೊಡ್ತದೆ. ಅಲ್ಲಿ 1.5 ಲಕ್ಷ ಪ್ರೈಸ್ ಕೊಡ್ತದೆ. ಫಸ್ಟ್ ಪ್ರೈಸ್ ಅಂದರೆ ಅಲ್ಲಿ ಫಸ್ಟ್ ಪ್ರೈಸ್ ಅಂತ ಬರೋದಿಲ್ಲ, 4 ವಿಭಾಗಗಳಿಗೂ ಕೂಡ 1.5 ಲಕ್ಷ ಪ್ರೈಸ್ ಅಂತಂದರೆ 1.5 ಮತ್ತು ಇಂಟು 4 6 ಲಕ್ಷ ರೂಪಾಯಿ ಪ್ರೈಸನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈ ಕಾರ್ಯಕ್ರಮದ ವ್ಯಾಲಿಡೇಟರಿ ಕಾರ್ಯಕ್ರಮ 36ನೇ ಗಂಟೆ ಅಂದರೆ 2ನೇ ದಿನ 9/12/2025 ಸಂಜೆ 8 ಗಂಟೆಗೆ ಸಮಾರೋಪ ಸಮಾರಂಭ ಇರ್ತದೆ. ಆ ಸಮಾರೋಪ ಸಮಾರಂಭದಲ್ಲಿ ಈ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳ ಟೀಮ್ಗೆ ಒಂದು ಪ್ರಶಸ್ತಿ ಅಥವಾ ಕ್ಯಾಶ್ ಪ್ರೈಸನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ತದೆ. ಸುದ್ದಿಗೋಷ್ಠಿಯಲ್ಲಿ ನಾಗಾರ್ಜುನ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ತಿಪ್ಪೇಸ್ವಾಮೀಜಿ, ಆಡಳಿತ ಮಂಡಳಿ ಮುಖ್ಯಸ್ಥರಾದ ಕಿಶನ್, ಶಿಬು, ಸುಕುಮಾರ್, ಐಕ್ಯೂಎಸಿ ಸಹ ನಿರ್ದೇಶಕ ಡಾಕ್ಟರ್ ಯೋಗೇಶ್, ಸಿಎಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗೋಪಿನಾಥ್, ಇಸಿ ವಿಭಾಗದ ಡಾಕ್ಟರ್ ರೋಹಿತ್ ಹಾಗೂ ಇತರರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.
ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ಪೊಲೀಸ್ ವೃತ್ತ ವಲಯಕ್ಕೆ ಶಾಸಕ KH ಪುಟ್ಟಸ್ವಾಮಿ ಗೌಡ ತಮ್ಮ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಹಣ ಬಿಡುಗಡೆ ಮಾಡಿ 2 ಬುಲೆರೋ ಜೀಪ್ ವಿತರಿಸಿದರು. ಶನಿವಾರ ಬೆಳಿಗ್ಗೆ ಗೌರಿಬಿದನೂರು ನಗರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸಮ್ಮುಖದಲ್ಲಿ ವಾಹನಗಳ ಬೀಗದ ಕೈ ವಿತರಿಸಿ ಮಾತನಾಡಿದ ಶಾಸಕರು, ಸ್ಥಳೀಯ ಪೊಲೀಸರ ಕರ್ತವ್ಯ ನಿಷ್ಠೆ ಗಮನಿಸಿ ಇನ್ನಷ್ಟು ಕರ್ತವ್ಯ ನಿರತರಾಗಲು ತಮ್ಮ ಅನುದಾನದಲ್ಲಿ ಹಣ ಬಿಡುಗಡೆ ಮಾಡಿ ಜೀಪುಗಳ ಖರೀದಿಗೆ ಸಹಕರಿಸಿದ್ದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರವಿಂದ್, ಪೌರಾಯುಕ್ತ ರಮೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್, PSIಗಳಾದ ರಮೇಶ್, ಗೋಪಾಲ್, ಲಲಿತಮ್ಮ ಇನ್ನೂ ಹಲವರು ಹಾಜರಿದ್ದರು. ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಕೋಲಾರ ನಗರದ ನಚಿಕೇತನ ನಿಲಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ದಲಿತ ಸಂಘಟನೆಗಳ ಮುಖಂಡರು ಪುಷ್ಪ ನಮನ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಜೈಕಾರಗಳನ್ನು ಕೂಗಿದರು. ಈ ವೇಳೆ ದಲಿತ ಮುಖಂಡ PVC ಕೃಷ್ಣಪ್ಪ ಮಾತನಾಡಿ, ದೇಶದಲ್ಲಿರುವ ಪ್ರತಿಯೊಬ್ಬರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ತಿಳಿಯಬೇಕು. ಇಂದಿನ ಯುವ ಜನತೆ ಅಂಬೇಡ್ಕರ್ ಹೆಸರಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅರಿವು ಮೂಡಿಸಬೇಕು. ಅಂಬೇಡ್ಕರ್ ಅವರು ಹೋರಾಟಗಳ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆಯಬೇಕೆಂದು ಸಂದೇಶ ಸಾರಿದ್ದಾರೆ.
ಶಿಕ್ಷಣ, ಸಮಾನತೆಗಾಗಿ ಹೋರಾಟಗಳನ್ನು ಮಾಡಿದ್ದಾರೆ. ನಾಡಿನ ಜನತೆಗೆ ಸಂವಿಧಾನ ನೀಡಿದ್ದಾರೆ ಎಂದರು. ಸಮಾಜದ ಮೌಢ್ಯತೆ ವಿರೋಧಿಸಿ ಸ್ಮಶಾನದಲ್ಲಿನ ಸಮಾಧಿಗಳ ಮೇಲೆ ಬಿರಿಯಾನಿ ಸೇವನೆ ಮಾಡುವ ಮೂಲಕ ಅಂಬೇಡ್ಕರ್ ಪರಿನಿರ್ವಾಣ ದಿನ ಆಚರಿಸಲಾಯಿತು. ಕೋಲಾರದ ಮಾನವ ಬಂಧುತ್ವ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟಗಳ ಸಮ್ಮಿಲನದಿಂದ ಸ್ಮಶಾನದಲ್ಲಿ ಬಿರಿಯಾನಿ ಸೇವೆ ಆಯೋಜಿಸಲಾಗಿತ್ತು. ಕೋಲಾರ ನಗರದ ಗಾಂಧಿನಗರ ಸ್ಮಶಾನದಲ್ಲಿ ಬಿರಿಯಾನಿ ಬಾಡೂಟ ಏರ್ಪಡಿಸಿದ್ದು, ಸಮಾಧಿಗಳ ಮೇಲೆ ಕುಳಿತು ನಾನ್ ವೆಜ್ ಸವಿದು ಮೌಢ್ಯಕ್ಕೆ ಸೆಡ್ಡು ಹೊಡೆದರು. ಬುದ್ಧ, ಬಸವ, ಭೀಮ, ಶಾಂತಿಧಾಮ ಎಂಬ ಗಾಂಧಿನಗರದ ಸ್ಮಶಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಂಬೇಡ್ಕರ್ ತತ್ವಗಳಿಗೆ ಬೆಲೆ ಕೊಡುವ ಮೂಲಕ ಸಮಾಜದಲ್ಲಿ ಮೌಢ್ಯತೆಗೆ ಸೆಡ್ಡು ಹೊಡೆಯಲಾಯಿತು. ಇದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿದ್ದ ಕಟ್ಟಡಗಳ ತೆರವು ಮಾಡಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು. ನೋಟಿಸ್ ಜಾರಿ ಮಾಡಿದರೂ ತಲೆ ಕೆಡಿಸಿಕೊಳ್ಳದ ಮಾಲೀಕ. ಬೆಳ್ಳಂಬೆಳಗ್ಗೆ ಫೀಲ್ಡ್ಗಿಳಿದ ಅಧಿಕಾರಿಗಳು. ಮತ್ತೆ ಮುನ್ನೆಲೆಗೆ ಬಂದ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅವಾಂತರಗಳು. ಹಕ್ಕುಪತ್ರ ಇದ್ದರೂ ಮನೆ ತೆರವಿಗೆ ನೋಟಿಸ್ ನೀಡಿದ ಆಡಳಿತ. ಹೊತ್ತಿನ ಸುದ್ದಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.